ಏನಪ್ಪ ಯಾಕೆ ವಜ್ಜಿ ಇಷ್ಟು ಸಪ್ಪುಗೈದಾಳೆ ಅಂತ ನೋಡ್ತಾ ಇದ್ದೀರಾ? ಏನು ಮಾಡ್ಲಪ್ಪ, ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇರ್ತೀವಿ, ಆದ್ರೂ ನಾವು ಇಷ್ಟಪಟ್ಟಷ್ಟು ಸಬ್ಸ್ಕ್ರೈಬರ್ಸ್ ಆಗಲಿ ಹಾಗೆ ವ್ಯೂಸ್ ಆಗಲಿ ಬರ್ತಾ ಇಲ್ಲ. ತುಂಬ ಕಷ್ಟಪಟ್ಟು ವೀಡಿಯೋಸ್ ಮಾಡ್ತಾ ಇರ್ತೀವಿ, ಯಾರು ನಮಗೆ ಸಪೋರ್ಟೇ ಮಾಡ್ತಾ ಇಲ್ಲ. ನಮ್ಮಂಥ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ಗೂ ನಿಮ್ಮಂಥವ್ರು ಸಪೋರ್ಟ್ ಮಾಡಿದ್ರೆ ಅಲ್ವೇನಪ್ಪ ನಮಗೂ ಇನ್ನೂ ಚೆನ್ನಾಗಿ ವೀಡಿಯೋಸ್ ಮಾಡಬೇಕು ಅಂತ ಖುಷಿ ಆಗುತ್ತೆ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನಮಗೂ, ನಾವೂ ಇನ್ನೂ ಸ್ವಲ್ಪ ಚೆನ್ನಾಗಿ ವೀಡಿಯೋಸ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸರಿ ಕಣ್ರಪ್ಪ. ಲೋ ಮಗ ತಮಣಿ, ಯಾಕ್ಲಾ ಇನ್ನೂ ಸ್ಕೂಲ್ಗೆ ಹೊರಟಿಲ್ವೇನೋ? ಟೈಮ್ ಆಗಿಲ್ವೇನಲ್ಲ ಇನ್ನೂ? ಯಾಕೆ ಸುಳ್ಳು ಹೇಳ್ತೀಯಲ್ಲ ಹುಡುಗ? ನಿಮ್ಮ ಅಮ್ಮ ಯಾವಾಗಲೇ ಮುದ್ದೆ ಕಟ್ತಿದ್ಲು, ನಾನೇ ನೋಡಿ ಬಂದಿದ್ದೀನಿ. ಇನ್ನೂ ಅಡುಗೆ ಮಾಡಿಲ್ಲ ಅಂತ ಹೇಳ್ತೀಯಲ್ಲ. ಆಲೆ 9 ಗಂಟೆ ಆಗೈತೆ, ಇವಾಗ ಆಟ ಆಡಕ್ಕೆ ಹೋಗ್ತೀನಿ ಅಂತಿದ್ಯಲ್ಲ ಹುಡುಗ? ಎಷ್ಟು ಸುಳ್ಳು ಹೇಳೋದು ಕಲ್ತಿದ್ಯಲ್ಲ ಹುಡುಗ ನೀನು? ಏನಾದ್ರೂ ಒಂದು ಸ್ಕೂಲ್ಗೆ ಹೋಗು ಅಂದ್ರೆ ಏನಾದ್ರೂ ಒಂದು ಹೇಳ್ತೀಯಲ್ಲ. ಯಾಕೆ ನೀನು ಸ್ಕೂಲ್ಗೆ ಹೋಗ್ತೀಯೋ ಹೋಗಲ್ವೋ? ಇರಲ್ಲ, ಕೇಳ್ತೀನಿ ನಿಮ್ಮ ಅಮ್ಮ ಇನ್ನ. ಏನ್ ಸುಳ್ಳು ಹೇಳೋದು ಕಲ್ತಿದ್ಯಲ್ಲ ನೀನು ಈ ವಯಸ್ಸಿಗೆನ? ಲಕ್ಷ್ಮಿ, ಏ ಲಕ್ಷ್ಮಿ, ಬಾರ ಇಲ್ಲಿ. ಯಾಕತ್ತೆ ಅಂಕರಿತಿದ್ಯಾ? ಏನಾಯ್ತು? ಯಾಕೆ ಇನ್ನೂ ಅಡುಗೆ ಮಾಡಿಲ್ವೇನೆ ನೀನು? 9 ಗಂಟೆ ಆಗೈತೆನಾ, ಇನ್ನೂ ಅಡುಗೆ ಆಗಿರಲ್ವೇ? 8 ಗಂಟೆಗೆ ಅಡುಗೆ ಆಗೈತೆ ನಂದು. ಯಾರು ಹೇಳಿದ್ ನಾನು ಇನ್ನೂ ಅಡುಗೆ ಮಾಡಿಲ್ಲ ಅಂತನ? ಕಳೆ ನಿನ್ ಮಗ ಹೇಳ್ತಾವನೆ ಇನ್ನೂ ಅಮ್ಮ ಅಡುಗೆ ಮಾಡಿಲ್ಲ ಕಣಜ್ಜಿ ಅಂತನ. ಏಯ್ ತಮಣಿ, ನಾನ್ಯಾವಾಗ ಹೇಳ್ದೆ ಅಡುಗೆ ಮಾಡಿಲ್ಲ ಅಂತನ? ನೀನೇನೋ ಬಂದು ಕೇಳ್ದೆ ಅಡುಗೆ ಆಗೈತಾ ಅಮ್ಮ ಅಂತನ? ಇಲ್ಲ ತಾನೇ, ಮತ್ತೆ ಹೆಂಗೆ ಹೇಳ್ತಿದ್ಯಾ ನಾನು ಅಡುಗೆ ಮಾಡಿಲ್ಲ ಅಂತನ? ಬಿಡು, ಈ ವಯಸ್ಸಿಗೆ ಇಷ್ಟೊಂದು ಸುಳ್ಳು ಹೇಳಿ ಹೆಂಗಲ್ಲ ನೀನು ಮುಂದಕ್ಕೆ? ಬರೀ ಸುಳ್ಳು, ಬಾಯಿ ಬಿಟ್ರೆ ಸುಳ್ಳು. ಅಪ್ಪೈ ಕಮ್ಮಿ ಆದ್ರಲ್ವೇ ಮಗ ಕಮ್ಮಿ ಆಗೋದು? ಏನ್ ಸುಳ್ಳು ಹೇಳೋದ್ ಕಲ್ತಿದ್ಯಾ ಹೊಸ ಅಂದ್ರೆ? ಮತ್ತೆ ನಾನ್ ಕೇಳಿದ್ಕೆ ಏನಂತ ಹೇಳ್ದೆ? ಸ್ಕೂಲ್ಗೆ ಹೋಗಲ್ವೇನಾ ಅಂತನ? ಅಮ್ಮ ಯಾಕೋ ಹೊಟ್ಟೆ ನೋಯ್ತಾ ಐತೆ ಕಣಮ್ಮ, ಸ್ಕೂಲ್ಗೆ ಹೋಗಲ್ಲ ಇವತ್ತು ಅಂತ ಹೇಳ್ದೆ. ಇವಾಗ ಏನ್ ಹೇಳ್ತಾ ಇದ್ಯಾ ನಿಮ್ಮ ಅಜ್ಜಿ ಕೈಲೆ ಬಂದು? ಲೋ ಹುಡ್ಗ, ನೀನೇನಂತ ಹೇಳ್ದಲ್ಲ ಇನ್ನು ಅಮ್ಮ ಅಡುಗೆ ಮಾಡಿಲ್ಲ ಅದಕ್ಕೆ ಹೋಗಿಲ್ಲ ಕಣಜ್ಜಿ, ಅಮ್ಮ ಅಡುಗೆ ಆದ್ಮೇಲೆ ಊಟ ಮಾಡಿ ಹೋಗ್ತೀನಿ ಅಂತ ಹೇಳ್ದೆ. ಇವಾಗ ನೋಡಿ ಇಂಥ ಸುಳ್ಳು ಹೇಳ್ತಿದ್ಯಲ್ಲ. ಇಲ್ಲ ಕಣ್ತಮಣಿ, ನೀನ್ ಯಾಕ ಸುಳ್ಳು ಜಾಸ್ತಿ ಆಗೈತೆ. ಸ್ಕೂಲ್ಗೆ ಹೋಗೋ ಅಂದ್ರೆ ಒಂದಿವ್ಸ ಹೊಟ್ಟೆ ನೋವು ಅಂತ್ಯ, ಒಂದಿವ್ಸ ತಲೆ ನೋವು ಅಂತ್ಯ, ಒಂದಿವ್ಸ ಜ್ವರ ಬಂದೈತೆ ಅಂತ್ಯ. ಏನಾದ್ರೂ ಒಂದ್ ನೆಪ ಹೇಳ್ಕೊಂಡ್ ಮಂತಾಗಿರಕ್ಕೆ ಪರದಾಡ್ತೀಯಲ್ಲ. ಅಲ್ಲ ನೀನೇನು ಓದ್ತೀಯೋ ಇಲ್ವೋ ಸ್ಕೂಲ್ಗೆ ಹೋಗಿ? ಅದ್ಯಾಕೇನು ಹೇಳ್ಕೊಡಲ್ವಲ್ಲ? ನಡ್ಯಲ್ಲ, ಕೇಳ್ತೀನಿ ನಿಮ್ಮ ಮೇಷ್ಟ್ರನ್ನ. ಆಹಾ, ಇದು ನಾವು ಸ್ಕೂಲಿಗೆ ಕಳ್ಸೋದು ಓದ್ಲಿ ಬರೀಲಿ ಅಂತ ತಾನೆ? ಯಾಕೇನು ಹೇಳ್ಕೊಡಲ್ವ ನಿಮ್ಮ ಮೇಷ್ಟ್ರು? ಏನ್ ಮಾಡ್ತಾರೆ ಮತ್ತೆ ಈಗ ಕುಕೊಂಡು? ಬರೀ ಸುಳ್ಳು ಹೇಳೋದು, ಬಾಯಿ ಬಿಟ್ರೆ ಸುಳ್ಳು ಹೇಳೋದು. ತೆಗ್ದಾಡ್ ಬಾರಿಸ್ತೀನಿ ನೋಡಿ ನಿಂಗೆ. ಎಷ್ಟು ಸುಳ್ಳು ಹೇಳೋದು ಕಲ್ತಿದ್ದಿ ಈ ವಯಸ್ಸಿಗೆ ನೀನು? ನಡಿ ಬತ್ತೀನಿ ನಿಮ್ಮ ಮೇಷ್ಟ್ರಿಗೆ ಹೇಳ್ತೀನಿ. ಬೇಕಾದ್ರೆ ಅವನ ಇದನ್ನಲ್ಲ, ಅವನ್ನ ಚಂದ್ರನ ಅವನೇ ಹೇಳ್ತಾನೆ ನಮ್ಮ ಮೇಷ್ಟ್ರು ಏನಾದ್ರೂ ಹೇಳ್ಕೊಡ್ತಾರ ಇಲ್ವೋ ಅಂತ. ನಾನು ಸ್ಕೂಲ್ಗೆ ಹೋದ್ರು ಒಂದೇ ಬಿಟ್ರು ಒಂದೇ, ಏನು ಹೇಳ್ಕೊಡಲ್ಲ ಅಲ್ಲಿ. ಸುಮ್ಮನೆ ಏನಕ್ಕೆ ಹೋಗೋಣ ಸ್ಕೂಲಿಗೆ ನಾನು? ಎಷ್ಟು ಸುಳ್ಳು ಹೇಳ್ತೀನಿ ನೋಡು, ತೆಗೆದಾಡ್ ಬಾರಿಸ್ತೀನಿ ನೋಡು. ಹೇ ಸುಮ್ಮನೆ ಲಕ್ಷ್ಮಕ್ಕ, ನೀನು ಆ ಹುಡುಗನ ಮ್ಯಾಕೆ ಯಾಕೆ ಹಂಗೆ ಆರ್ಬಿಡ್ತೀಯ? ಆ ಹುಡುಗಿ ಏನು ಮಾಡಿದೆ? ಅದು ನಿಜ ಅಂತ ಹೇಳಿ ಅವ್ರ ಮೇಷ್ಟ್ರು ಏನು ಹೇಳ್ಕೊಡಲ್ವ ಅಂತ ಹೇಳ. ಯಪ್ಪ ಬರೀ ಮನೆ ಕೆಮ್ತಾನಂತೆ ಬಂದು ಆ ಮನೆ ಕೆಮ್ಮ ಸಂಪತ್ತಿಗೆ ಏನಕ್ಕೆ ಬರ್ತಾನೋ ಏನೋ, ಅದಕ್ಕೆ ಸಂಬಳ ಕೊಡ್ತಾರೇನೋ ಆ ಸರ್ಕಾರದವ್ರು ಅವನಿಗೆ. ನೀನು ಸುಮ್ಮ ಕುಕ್ಕಳತ್ತೆ ನೀನು. ಇಲ್ಲದೇಳಿ ಆ ಹುಡುಗನ್ ಕೆಡ್ಸಾಕಿರೋದೆ ನೀನು, ನಿನ್ನಿಂದನೇ ಅವ್ನು ಕೆಟ್ಟಿರೋದು. ಯಾರನ್ನ ಮನೆ ಕೆಮ್ಮಕ್ಕೆ ಬರ್ತಾರೆ ಮೇಷ್ಟ್ರು ಸ್ಕೂಲ್ಗೆ? ಏನು ಹೇಳ್ತಾನೆ ಅವನು, ನೀನು ಕೇಳ್ಕೊಂಡ್ ಕುತ್ಕ. ನೀನು ಅವ್ನು ಹೇಳಿದ್ದೆಲ್ಲ ನಂಬ್ಕೊಂಡ್ ಕುಕ್ಕಂತಿಯಲ್ಲ ನೀನು. ನಿನಗೆ ಫಸ್ಟು ಬುದ್ಧಿ ಇಲ್ಲ ಕಣತೆ, ನಿನ್ನಿಂದನೇ ಆ ಹುಡುಗ ಕೆಟ್ಟೋಗಿರೋದು. ಎಲ್ಲದಕ್ಕೂ ವಹಿಸ್ಕೊಂಡ್ ಬರ್ತೀಯಾ, ಅದಕ್ಕೆ ಅವನು ಅಷ್ಟು ಕೆಟ್ಟು ಮೆಟ್ಟಿಡ್ದಿರೋದು. ಸುಮ್ಮನೆ ಹೋಗಮಣಿ ಒಳಕ್ಕೆ, ಅದೇನು ಬದುಕು ಮಾಡ್ಕ. ಏನು ಬೆಳಗ್ಗೆ ನಿಂದು ರೋದ್ನಿ
ಆ ಹುಡ್ಗಿ ಹೇಳ್ತಿರೋದು ಕರೆಕ್ಟು. ಅಲ್ಲಿ ಮಾತಾಡ್ತಾ ಇದ್ರು, ನಾನು ಕೇಳಿಸ್ಕೊಂಡೆ. ಅಯ್ಯಪ್ಪ ಏನು ಹೇಳ್ಕೊಡಲ್ವಂತೆ, ಬರೀ ಮನೆ ಕೆಮ್ತಾನಂತೆ. ಹುಡುಗರ್ನ ನೀವು ಓದ್ಕೊಳ್ರಿ ಬರ್ಕೊಳ್ರಿ ಅಂತ ಬಿಟ್ಟು. ನಡಿಯಲ್ಲ, ನಾನು ಬರ್ತೀನಿ ಇವತ್ತು ಸ್ಕೂಲ್ ತಕ್ಕೆ. ಅದು ಯಾವ ಮೇಷ್ಟ್ರು ಮನೆ ಕೆಮ್ಮದು ಏನು ಹೇಳ್ಕೊಡ್ದಂಗೆ ಕೇಳ್ತೀನಿ. ಅದ್ಯಾವ ಹೋಯ್ತಾರಲ್ಲ, ನಡಿಯಲ್ಲ ಬರ್ತೀನಿ ನಾನು. ಅದು ಹೆಂಗ್ ಹೋಯ್ತಾರ ಹೋಯ್ಲಿ ನೋಡ್ತೀನಿ ನಾನು. ನಡಿ ಮತ್ತೆ ಆಸ್ಪತ್ರೆಗನ ಕರ್ಕೊಂಡು ಹೋಗ್ತೀನಿ. ಹೊಟ್ಟೆ ನೈತಿದೆ, ನಡಿ. ಎರಡ ಚುಚ್ಚಿಸ್ಕೊಂಡ್ ಬರ್ತೀನಿ. ನಡಿ ಹೋಗೋಣ ಆಸ್ಪತ್ರೆಗನ ಹೊರಡು ಮತ್ತೆ. ಇಲ್ಲ ನಡಿ ಆಸ್ಪತ್ರೆಗೆ ಹೋಗೋಣ. ಹೊಟ್ಟೆ ನೋವು ಅಂತೀಯಾ, ಎಲ್ಲೂ ಸರಿಯಾಗಲ್ಲ ಮನಿಕೊಂಡ್ರೆ. ನಡಿ ಹೋಗೋಣ ಆಸ್ಪತ್ರೆಗೆ. ಬಿಡ್ಲಕ್ಷ್ಮಕ್ಕ ಅತ್ತ, ಇವತ್ತು ಸ್ಕೂಲ್ಗೆ ಹೋಗ್ದಿಲ್ದಿತ್ತು ಮನೆ ಕೆಮ್ಲಿ. ಯಾಕ ಹೊಟ್ಟೆ ನೋವು ಅಂತ ಅವನು. ಬಿಡು ಮನೆಗೆ ಇರ್ಲಿ, ಇವತ್ತೇನ್ ಬೇಡ. ನೀನ್ ಸುಮ್ಮ ಕುಕ್ಕಳತ್ತೆ ನೀನು. ಇಲ್ಲದ್ದೇಳಿ ಆ ಹುಡುಗನ್ ಕೆಡ್ಸಾಕ್ತಿಯ ನೀನು. ಏನ್ ಮ್ಯಾಲ ಹೇಳ್ಕಂತಿ ಎಲ್ಲದಕ್ಕೂ. ಅವ್ನ್ ನಾಟಕ ಆಡ್ತಾ ಇದ್ದ ನೋಡಿರ್ ಗೊತ್ತಾಗಲ್ವ ಅವನು. ಆವಾಗ್ಲೇ ನೋಡಿರ್ ಅಡ್ಗೆ ಆಗಿಲ್ಲ ಅಂದ, ಇವಾಗ ನೋಡಿರ್ ಹೊಟ್ಟೆ ನೋವು ಅಂತಾನೆ. ಬರೀ ಇದೆ ಆತವಂದು. ಏನಾದ್ರೂ ಒಂದ್ ಸುಳ್ಳು ಹೇಳ್ತಾನೆ ಸ್ಕೂಲ್ಗೆ ಹೋಗಕ್ಕೆ ತಪ್ಪಿಸ್ಕೊಳಕ್ಕೆ. ಬಿಡಮಣಿ ಅತ್ತ, ಅವನೇನ್ ಓದೇನ್ ಇವಾಗ DC ಆಗಲ್ಲ. ಒಂದಿನ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಏನ್ ಪ್ರಪಂಚ ಏನ್ ಪ್ರಳಯ ಆಗಲ್ಲ. ಬಿಡು, ಯಾಕ ಹೊಟ್ಟೆ ನೋವು ಅಂತೈತ್ ಮಗ. ಮನೆ ಕೆಮ್ಲಿ ಮನೆಗೇನ. ಹೆಂಗನ ಮಾಡ್ಕೊಳ್ರಿ ನೀವು. ಅವನು ಕೆಟ್ಟ ಮೆಟ್ಟಿಸಿದೀರ ನೀವು. ಏನನ ಮಾಡ್ಕೊಳ್ರಿ, ನಾನೇನು ಹೇಳಲ್ಲ. ನಾನೇನಾದ್ರೂ ಹೇಳಿದ್ರೆ ತಾನೆ ಎಲ್ಲಾರ್ಗೂ ಕೆಟ್ಟಳ್ ನಾನು. ಏನನ ಮಾಡ್ಕೊಳ್ರಿ, ನೀನುಂಟು ನಿನ್ ಮೊಮ್ಮಗ ಉಂಟು. ಇಲ್ಲ ಬಿಡು, ನೀನೊಂದೀಟು ಸುಳ್ಳು ಹೇಳಲ್ಲ, ಎಲ್ಲ ಸತ್ಯನೇ ಹೇಳ್ತೀಯ. ಒಂದ್ ದಿವಸ ಸ್ಕೂಲ್ಗೆ ಹೋಗಿದ್ದೇನೆ, ವಾರದಾಗ 3 ದಿವಸ ಮನೆಗೆ ಇರ್ತೀಯಲ್ಲ. ನಿನ್ನೆ ಹೋಗಿದ್ದೆ, ಮೊನ್ನೆ ಹೋಗಿಲ್ಲ, ಇವತ್ತಾಲೆ ಹೋಗ್ತಾ ಇಲ್ಲ. ನಿನ್ನೆ ಹೋಗ್ತೀನಿ ಅಂತ ಹೋದೆ ಹೆಂಗನ. ಮೊನ್ನೆ ದಿನ ನೋಡಿರೆ ತಲೆನೋವು ಅಂತ ಮನಿಕೊಂಡೆ, ಇವತ್ ನೋಡಿರ ಅಲ್ಲೇ ಹೊಟ್ಟೆ ನೋವು ಅಂತಿದ್ಯಾ. ಸ್ಕೂಲ್ಗೆ ಹೋಗ್ಬೇಕಂದ್ರೆ ನಿನಗ್ ತಲೆನೋವಲ್ಲೋ. ಸ್ಕೂಲ್ಗೆ ಹೋಗೋ ಟೈಮ್ ಬಂತಂದ್ರೆ ಏನಾದ್ರೂ ಒಂದ್ ನೋವು ಬರುತ್ತಲ್ಲ ನಿಂಗೆ. ಅಬ್ಬಾ ಅದೇನ್ ಕಲ್ತಿದ್ಯೋ ಏನ್ ಕತೆನೋ, ಈ ವಯಸ್ಸಿಗೆ ಎಷ್ಟೊಂದು ಸುಳ್ಳು ಹೇಳದ. ನಿಮ್ಮ ಅಪ್ಪನ ಬುದ್ಧಿ ಬಿಡ್ದಲೆ ಕಲ್ತಿದ್ಯಲ್ಲ ನೀನು. ಅಲ್ಲ, ನಿಮ್ಮಿಬ್ರು ಜಗಳದಾಗ ನನ್ ಮಗನ್ ಯಾಕಮ್ಮ ತತ್ತಿ ಅಡ್ಡಕ್ಕೆ. ಓಹೋ, ನಿನ್ ಮಗ ಮಾಡೋ ತಪ್ಪಿಗೆ ನನ್ ಮಗ ಏನ್ ಮಾಡ್ತಾನೆ ಹೇಳು. ಅವನೇನೇ ಹೇಳವನೆ ಸುಳ್ಳು ಹೇಳಪ್ಪ ಅಂತಾನ. ಇನ್ನೇನು ಎತ್ತೋಗುತ್ತೆ, ಹುಟ್ಟು ಗುಣ ಸುಟ್ರು ಹೋಗಲ್ಲ ಅಮ್ಮಂಗೆ. ಅಪ್ಪನ ಗುಣ ಬಂದೈತೆ, ಎತ್ತೋಗುತ್ತೆ ಹೇಳು. ಹೋಗಿ ಸಾಕು, ಎಷ್ಟು ಮಾತಾಡ್ತೀಯ ನಿಂತ್ಕೊಂಡು ನೀನು. ಏನ ಹುಡ್ಗ ಒಂದ್ ದಿವಸ ಸ್ಕೂಲ್ಗೆ ಹೋಗಿಲ್ಲ ಅಂದ್ರೆ ಏನ್ ಪ್ರಪಂಚ ಏನ್ ಪ್ರಳಯ ಆಗಲ್ಲ. ಹೋಗು, ಅದೇನ್ ಕೆಲಸ ಮಾಡ್ಕೊ ಹೋಗು. ಅದ್ಯಾಕ ಹೊಟ್ಟೆ ನೋವು ಅಂತೈತೆ, ಮನಿಕೆಂತೈತೆ. ಏನನ್ನ ಮಾಡ್ಕೊಳ್ರಿ, ನಾನು ಹೇಳಿದ್ದೆಂದನ ಕೇಳಿದೀರ ನೀವು. ನಿಮ್ ಇಷ್ಟ ಬಂದಂಗ ನೀವು ಮಾಡ್ಕೊಳ್ರಿ. ಹೋಗಪ್ಪ, ಹೊಟ್ಟೆ ನೋವು ಅಂತೀಯಲ್ಲ, ಹೋಗು. ನಿಮ್ಮ ಅಪ್ಪಂಗೆ ಹೇಳ್ತೀನಿ ಬಂದಾಗ 2 ಎಳ್ನೀರು ಕಿತ್ಕೊಂಬಾರಪ್ಪ ಅಂತಾನೆ. ಎಳ್ನೀರು ಕಿತ್ಕೊಂಬರ್ತಾನೆ, ಕುಡ್ದು ಒಂದಿಟ್ಟು ಊಟ ಮಾಡಿ ಮನಿಕೆ ಮಿಂತೆ. ಹೋಗು, ಒಳಕ್ ಹೋಗಪ್ಪ, ಹೋಗಿ ಮಲ್ಕ ಹೋಗೊಂದಿಟ್ಟು. ಅಜ್ಜಿ, ಒಂದ್ಸಲ ಆಟ ಆಡ್ಕೊಂಡ್ ಬರ್ತೀನಿ ಕಣಜ್ಜಿ, ನಿದ್ದೆ ಬರ್ತಾ ಇಲ್ಲ ಇವಾಗ. ಆಮೇಲೆ ಬಂದು ಊಟ ಮಾಡಿ ಮಲ್ಕತೀನಿ. ಆಟ ಆಡಕ್ ಹೋದ್ರೆ ನಿಮ್ಮ ಅಮ್ಮ ಬೈತಾಳೆ. ಹೋಗು ಮಲಿಕೆ ಒಂದ್ ಕ್ಷಣನ, ಆಮೇಲೆ ಆಟ ಆಡಿವಿಂತೆ. ಅಜ್ಜಿ, ಒಂದ್ಸಲ ಆಟ ಆಡ್ಕೊಂಡ್ ಬರ್ತೀನಿ ಕಣಜ್ಜಿ. ಹುಡ್ಗ, ಆಮೇಲೆ ಆಟ ಆಡಿವಿಂತೆ, ಹೋಗು. ನಿಮ್ಮ ಅಮ್ಮ ನೋಡಿದ್ರೆ ಏನಿಲ್ಲ, ಏರಿಕ್ತಾಳೆ ಅಷ್ಟೇನಾ. ಅಜ್ಜಿ, ನೀನೇ ಹೇಳಜ್ಜಿ ಅಮ್ಮಂಗೆ, ನಾನು ಆಟ ಆಡ್ಕೊಂಡ್ ಬರ್ತೀನಿ ಒಂದ್ಸಲ. ಈಗೇನು ಹೊಟ್ಟೆ ಜಾಸ್ತಿ ನೋಯ್ತಾ ಇಲ್ಲ, ಬರ್ತೀನಿ ಆಟ ಆಡ್ಕೊಂಡು ಸ್ವಲ್ಪ ಹೊತ್ತು ಕಣಜ್ಜಿ. ಹೊಟ್ಟೆ ನೋಯ್ತಾ ಇಲ್ಲ ಅಂತೀಯ, ಸ್ಕೂಲ್ಗನ ಹೋಗಲ್ಲ ಮತ್ತೆ ಹೊಟ್ಟೆ ನೋವು ಕಮ್ಮಿ ಆಗಿದ್ರೆ? ಅಯ್ಯೋ ಇಲ್ಲ ಕಣಜ್ಜಿ, ನೋಯ್ತಾ ಐತೆ, ಜಾಸ್ತಿನೇ ನೋಯ್ತಾ ಐತೆ. ಆಟ ಆಡಿರೆ ಒಂದ್ಸಲ ಹೊಟ್ಟೆ ನೋವು ಹೋಗುತ್ತೆ ಅಂತ ಆಟ ಆಡ್ಕೊಂಡ್ ಬರ್ತೀನಿ ಅಂತ ಹೇಳ್ದ ಅಷ್ಟೇನ. ನೀನ್ ಇಷ್ಟ ಬಂದಂಗೆ ಮಾಡ್ಕೊಳಪ್ಪ, ನೀನ್ ಯಾರು ಹೇಳಿದ ಮಾತು ಕೇಳಲ್ಲ. ಹೋಗು, ಹೆಂಗನ ಮಾಡ್ಕ. ನಿಮ್ಮ ಅಮ್ಮ ಏರಿಕ್ಕುಸ್ಕಮಿಂತೆ, ಹೆಂಗನ ಮಾಡ್ಕ ಹೋಗು. ಅಜಯ್, ಅಮ್ಮಂಗೆ ಹೇಳ್ಬೇಡ ನಾನು ಆಟ ಆಡಕ್ ಹೋಗಿದ್ದೀನಿ ಅಂತನ. ಇಲ್ಲೇ ಇದ್ದಾನೆ ಅಂತ ಹೇಳು ಕೇಳಿದ್ರೆ. ಸರಿನೇನಜ್ಜಿ? ನೀನ್ ಇಷ್ಟ ಬಂದಂಗೆ ಮಾಡ್ಕೊಳಪ್ಪ. ನಿಮ್ಮ ಅಮ್ಮಯ್ಯ ಮೊದಲೇ ಸಿಟ್ಟಾಗವಳೆ. ಏನನ್ನ ನೋಡಿರ್ ನಿನ್ನ ಏನಿಲ್ಲ, ಸುಮ್ಮನೆ ಬಿಡಲ್ಲ, ಏರಿಕ್ತಾಳೆ. ಏರಿಕ್ಕುಸ್ಕಮಿಂತ ಹೋಗು, ನಾನೇನು ಮಾಡೋಕ್ಕಾಗಲ್ಲ. ಪ್ಲೀಸ್ ಕಣಜ್ಜಿ, ಒಂದೇ ಒಂದ್ಸಲ ಆಟ ಆಡ್ಕೊಂಡ್ ಬರ್ತೀನಿ. ಆಟ ಆಡ್ಕೊಂಡ್ ಬಂದು ಪಾಚುತ್ತೀನಿ, ಸರಿನಾ? ಸರಿ ಹೋಗು, ಬೇಗ ಬಾ ಹೋಗು. ನಿಮ್ಮ ಅಮ್ಮಯ್ಯ ಒಳಕ್ ಹೋಗೋಳೆ ಏನೋ ಕೆಲಸ ಮಾಡಕ್ಕೆ. ಆಚೆಗೆ ಬರೋ ಅಷ್ಟೊತ್ತಿಗೆ ಬಾ ಹೋಗಪ್ಪ. ಇಲ್ಲೇ ಇದ್ದ ಅಂತ ಹೇಳ್ತೀನಿ, ಬೇಗ ಬಾ ಹೋಗು. ಪ್ರೀತಿ ಅಜ್ಜಿ, ಸರಿ ಕಣಜ್ಜಿ.
ನೋಡ್ರಪ್ಪ ನಿಮ್ಮನೆಗೂ ಹಿಂಗೇನೇನಪ್ಪ ಮಕ್ಕಳು ಸ್ಕೂಲ್ಗೆ ಹೋಗ್ಬೇಕಂದ್ರೆ ಏನಾದರೂ ನಾಟಕ ಮಾಡೋದು ಇದನ್ನೇನ ಮಾಡ್ತಾರೆ ನಿಮ್ಮನೇಲೂ. ನನ್ನ ಮೊಮ್ಮಗ ನೋಡಪ್ಪ ಸ್ಕೂಲ್ಗೆ ಹೋಗು ಅಂದರೆ ಹೊಟ್ಟೆ ನೋವು ತಲೆನೋವು ಅಂತ ಹೇಳ್ತಾನೆ. ಇರೋದೊಂದು ಮಗ ಇನ್ನೇನು ಮಾಡೋಕ್ಕಾಗುತ್ತೆ ಹೇಳು? ಬಲವಂತ ಮಾಡಿ ಕಳ್ಸೋಕ್ಕಾಗುತ್ತಾ? ಏನೋ ಓದ್ದಷ್ಟು ಓದ್ಲಿ ಇನ್ನೇನು ಮಾಡೋಕ್ಕಾಗುತ್ತೆ ನಾವು? ಅದಕ್ಕೆ ನಾವು ಏನು ಬಲವಂತ ಮಾಡಿ ಕಳ್ಸಲ್ಲ ಕಣ್ರಪ್ಪ. ಇನ್ನೇನು ಮಾಡೋದು ಹೇಳು? ಇವಾಗ ಓದು ಓದು ಅಂತ ಅವಕ್ಕೆ ಟಾರ್ಚರ್ ಕೊಡೋಕ್ಕಾಗುತ್ತೆ? ಓದಾಗ ಓದಲಿ ಬಿಟ್ಟಾಗ ಬಿಡಲಿ ಅಂತ ಸುಮ್ಮನೆ ಆಗೋದಷ್ಟೇ. ಸರಿ ಕಣ್ರಪ್ಪ, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡ್ರಪ್ಪ.